ಸೊ ಇವತ್ತು ಮೊದಲನೇ ಬಾರಿ 2023 ಬರಗಾಲ ಬಂದಾಗ ನಾನು ನಮ್ಮ ಕೃಷ್ಣ ಬೈರೇಗೌಡ ಪ್ರಿಯಾಂಕರ್ಗೆ ಮುಖ್ಯಮಂತ್ರಿಯನ್ನು ಕರ್ಕೊಂಡೋಗಿ ಪ್ರತ್ಯೇಕವಾಗಿ ಹಲವಾರು ಬಾರಿ ಭೇಟಿ ಮಾಡಿದ್ದೀವಿ. ಇಡೀ ರಾಷ್ಟ್ರದಲ್ಲಿ ನಮ್ಮಂತ ಮೆಮೊರಂಡಮ್ ಕೊಟ್ಟಂತ ಯಾವ ರಾಜ್ಯನೂ ಇಲ್ಲ ಅಂತ ಹೇಳಿದ್ರು. ಸೊ ಆದರೆ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿ ಇದೆ, ಇಂಥದ್ದೆಲ್ಲ ತೀರ್ಮಾನ ಮಾಡಿ ಗೃಹ ಸಚಿವರ ಒಂದು ಬಾರಿ ಮೀಟಿಂಗ್ ಮಾಡಲಿಲ್ಲ. ಅವ್ರ ಕಮಿಟಿ ಕೊಟ್ಟಂತ ರಿಪೋರ್ಟ್ಗೆ ಕೇಂದ್ರ ಸರ್ಕಾರ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಾಗಿ ನಾವು 3,454 ಕೋಟಿಯನ್ನು ಸೂಚನೆ ಮೇರೆಗೆ ನಮಗೆ ಹಣ ಬಂತು. ಅದನ್ನು ಸಹ ನಾವು FID ಉಪಯೋಗಿಸ್ಕೊಂಡು ನೇರವಾಗಿ DBT ಮೂಲಕ ನಾವು ಕೊಡೋದು. ಮತ್ತೆ ಅದರ ನಂತರ ಮೊನ್ನೆ 11-12 ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಗುಲ್ಬರ್ಗದಲ್ಲಿ ಸಮಸ್ಯೆ ಇದೆ. ನಾವು NDRF 8,500 ಇದ್ದಂಥದ್ದು ನಾವು 8,500 ಸೇರಿಸ್ಕೊಟ್ಟಿದ್ದೀವಿ. ಸೊ ತೋಟಗಾರಿಕೆಗೆ 7,500 ಇದ್ದದ್ದು, ವೆಟ್ಲ್ಯಾಂಡ್ಗೆ 17,000 ಇದ್ದದ್ದು ನಾವು 8,500 ಕೊಟ್ಟಿದ್ದೀವಿ. ಬಹುಮಿಶ್ರಿತ ಇದಕ್ಕೆ 25,000ಕ್ಕೆ ನಾವು 8,000 ಸೇರಿಸ್ಕೊಟ್ಟಿದ್ದೀವಿ. ಅವರು ಮಹಾರಾಷ್ಟ್ರಕ್ಕೆ ದುಡ್ಡು ಕೊಟ್ಟರು, ಗುಜರಾತಿಗೆ ಕೊಟ್ಟರು ಅತಿವೃಷ್ಟಿಗೆ, ನಮಗೆ ಕೊಟ್ಟಿಲ್ಲ. ನಮಗೆ ಇನ್ಫ್ರಾಸ್ಟ್ರಕ್ಚರ್ಗೂ ಕೊಡಲಿಲ್ಲ, ರೈತರ ಬೆಳೆ ನಷ್ಟಕ್ಕೂ ಕೊಡಲಿಲ್ಲ. ಇವರಿಗೆ ಒಂದು ಕಡೆ ಮಾದಾಯಿಗೆ ಕೊಡ್ತೀನಿ ಅಂತ ಕೊಡಲಿಲ್ಲ, ಇನ್ನೊಂದು ಕಡೆ ಬೆಂಗಳೂರು ಅಭಿವೃದ್ಧಿ ಕೊಡ್ತೀನಿ ಅಂತ ಕೊಡಲಿಲ್ಲ, ಇನ್ನೊಂದು ಕಡೆ ಆರ್ಥಿಕ ಸಮತೋಲನ ಮಾಡಲಿಕ್ಕೆ 5,000 ಕೊಡ್ತೀನಿ ಅಂತ ಕೊಡಲಿಲ್ಲ. ಈ ಥರ ಕಳೆದ 3 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಯಾವುದನ್ನ ನ್ಯಾಯಯುತವಾಗಿ ನಮ್ಮ ಸಂವಿಧಾನಾತ್ಮಕವಾಗಿ ಒಂದು ರಾಜ್ಯಕ್ಕೆ ಬಿಡುಗಡೆ ಮಾಡಬೇಕಾದಂಥ ಅನುದಾನವನ್ನು ಬಿಡುಗಡೆ ಮಾಡದೇ ಇರ್ತಕ್ಕಂಥ ಮತ್ತು ಸಾರ್ವಜನಿಕ ರೈತರಿಗೆ ಯಾವುದೇ ಥರದ ಕೇಂದ್ರ ಸರ್ಕಾರದ ನಮ್ಮ 4 ಲಕ್ಷ ಟ್ಯಾಕ್ಸ್ ಹೋಗುತ್ತೆ. ನಮಗೆ ಕೊಡೋದು 53,000 ಕೋಟಿ, 55,000 ಕೋಟಿ. ಪಕ್ಕದಲ್ಲಿ ಬಿಹಾರ್ಗಿಂತ ನಾವು UPಗಿಂತ ಜಾಸ್ತಿ ಟ್ಯಾಕ್ಸ್ ಕೊಡ್ತೀವಿ. ಮಹಾರಾಷ್ಟ್ರ ಬಿಟ್ಟರೆ 2ನೇ ಟ್ಯಾಕ್ಸ್ ಕೊಡ್ತಕ್ಕಂಥದ್ದು ನಮ್ಮ ರಾಜ್ಯ. ಆದರೆ ನಮಗೆ 15 ರಾಜ್ಯನ ನಮಗಿಂತ 2.5 ಲಕ್ಷ ಕೋಟಿ ಕೊಡ್ತಾರೆ ಉತ್ತರ ಪ್ರದೇಶಕ್ಕೆ, ನಮಗೆ ಕೊಡ್ತಾರೆ 50,000 ಕೋಟಿ. ಇದನ್ನು ಕೇಳುವಂಥದ್ದು ಯಾರು? 19 ಜನ MP ಗಳೇನಿದ್ದಾರೆ ನಮ್ಮ ಪಕ್ಷದವ್ರಿಗೆ ಕೇಳಿದ್ರೆ ವಾಯಿಸಿರಲ್ಲ. ಆದರೆ ನಮ್ಮ ರಾಜ್ಯಕ್ಕೆ ನಾವಿಷ್ಟು ಜನ ಗೆಲ್ಲಿಸಿದ್ದಾರೆ. ಕಳೆದ ಬಾರಿ 28 ಜನ ಗೆದ್ದಿದ್ದು, ಈ ಬಾರಿ 19 ಜನ ಗೆದ್ದಿದ್ದೀವಿ. ನಾವು ಏನು ಮರ್ಯಾದೆ ಇಟ್ಕೊಂಡು ಜನರ ಹತ್ರ ಹೋಗ್ಬೇಕು ಅಂತ ಕೇಳಬೇಕಾದದ್ದು ಇವ್ರ ಧರ್ಮ. ಅಲ್ಲಿ ಮೆಕ್ಕೆಜೋಳ ಈ ಭಾಗದಲ್ಲಿ ಸಮಸ್ಯೆ ಆಯಿತು, MSPಗೆ ಅಂಗಲಾಚಿದು, ಅದಕ್ಕೆ ಅನುಮತಿ ಕೊಡಲಿಲ್ಲ. ಕೊನೆಗೆ ನಮ್ಮ ರಾಜ್ಯದಿಂದನೇ ನಾವು ಅದನ್ನು ಬಿಡುಗಡೆ ಮಾಡೋದು. ಕಬ್ಬು ಬೆಳೆ ಮಾಡ್ತಕ್ಕಂಥದ್ದಕ್ಕೆ ರೇಟ್ ಅವರೇ ಫಿಕ್ಸ್ ಮಾಡಬೇಕು, ಅನುದಾನ ಕೊಡಲಿಲ್ಲ. ಕೊನೆಗೆ ನಾವೇ 50 ರೂಪಾಯಿ ಪ್ಲಸ್ ಫ್ಯಾಕ್ಟ್ರಿಯಿಂದ 50 ರೂಪಾಯಿ ಕೊಟ್ಟು ಈ ಥರದ್ದು ಒಂದಲ್ಲ ಒಂದು ಗಂಟೆ ಹೇಳ್ಬೋದು. ಅಷ್ಟೂ ಸಹ ಇರ್ರೆಸ್ಪಾನ್ಸಿಬಿಲಿಟಿಯಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರನ ಕರ್ನಾಟಕವನ್ನ ಬಹಳ ತಾತ್ಸಾರದಿಂದ ನೋಡ್ತಕ್ಕಂಥ ಕೇಂದ್ರ ಸರ್ಕಾರವನ್ನ ಬಟ್ ಇಷ್ಟೊಂದು ಕೆಟ್ಟ ಕ್ರೂರ ದೃಷ್ಟಿ ನಮ್ಮ ಕರ್ನಾಟಕದ ಪಕ್ಕದ ತಮಿಳುನಾಡಿನಲ್ಲಿ 1 ಸೀಟ್ MP ಇಲ್ಲದೆ ಇರೋ ಕ್ಷೇತ್ರ ಕೊಡುವಂಥ ತಮಿಳುನಾಡಿಗೆ ಮಾನ್ಯತೆ, ಅವರು ಬಿಡುಗಡೆ ಮಾಡ್ತಕ್ಕಂಥ ಅನುದಾನವನ್ನ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ. ಇದನ್ನು ಯಾವುದನ್ನು ಪ್ರಶ್ನೆ ಮಾಡದೇ ಇರ್ತಕ್ಕಂಥ ವಿಜೇಂದ್ರ, ಅಶೋಕ್, ಕುಮಾರಸ್ವಾಮಿ ಇವರಿಗೆ ಏನು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ನೈತಿಕ ಹಕ್ಕಿದೆ. ಇವರಿಗೆ ಗೌರವ ಇದ್ದರೆ, ಮರ್ಯಾದೆ ಇದ್ದರೆ ಈ ಶಸ್ತ್ರವನ್ನು ಕೆಳಗಿಟ್ಟು ನಾವು ಕ್ಷಮೆಯನ್ನು ಕೇಳ್ತಾ ಇದ್ದೀವಿ. ನಮಗೆ ಕೇಂದ್ರದ ಮೇಲೆ ನಮಗೆ ನಂಬಿಕೆ ಇಲ್ಲ, ನಮ್ಮ ಕೇಳಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಪಾಪ ಬಾಯಿ ಏನು ಬರುತ್ತೆ ಅದನ್ನೇ ಮಾತಾಡ್ತಾರೆ. ಬಹುಶಃ ಪ್ರಜಾಪ್ರಭುತ್ವದಲ್ಲಿ ನಾವೇನು ಮಾಡಲಿಕ್ಕಾಗಲ್ಲ. ಅಥವಾ ನೀವು ನಿಮ್ಗೊಂದು ಅಧಿಕಾರ, ನಿಮ್ಗೊಂದು ಅವಕಾಶ ಇದೆ. ನಾನು ಈಗ ಹೇಳಿರ್ತಕ್ಕಂಥದ್ದು ಯಾವುದಾದ್ರು ಒಂದು ಸುಳ್ಳು ಹೇಳಿದ್ರೆ ನೀವೇನು ಪನಿಷ್ಮೆಂಟ್ ಕೊಡ್ತೀರ ಅದಕ್ಕೆ ನನಗೆ ಯಾವುದಾದ್ರು ಒಂದು ನಾನು ಹೇಳಿರ್ತಕ್ಕಂಥ ಇವತ್ತು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಒಂದೇ ಒಂದು ಸುಳ್ಳು ಅಥವಾ ಒಂದು ಅಂಕಿಅಂಶ ತಪ್ಪಿದ್ರೆ ನೀವೇನು ಹೇಳಿ. ಈ ಥರ ಒಂದು ನೀವು ವಾಸ್ತವವಾದಂಥ ಸತ್ಯವನ್ನು ನೀವು ಜನರಿಗೆ ತಲುಪಿಸೋಕ್ಕೆ ಇವತ್ತು ನಮ್ಮ ರಾಷ್ಟ್ರದಲ್ಲಿ ನಿಮಗೆ ಮಾತ್ರ ಅವಕಾಶ ಇದೆ. ನೀವೆಲ್ಲರೂ ಸಹ ಈ ರಾಜ್ಯದ ಜನನೇ, ಒಂದಲ್ಲ ಒಂದು ಕುಟುಂಬದಿಂದ ಬಂದಿದ್ದೀರಾ.